ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ನಾನು ತಿಳಿಯಪಡಿಸ್ತೇನೆ. ಮತ್ತೊಮ್ಮೆ ಸತ್ಯಧ್ವನಿ ಎಂಬುವಂಥ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಆಹ್ವಾನಿಸುತ್ತೇನೆ. ಮತ್ತು ಈ ಕಾರ್ಯಕ್ರಮ ಎಂಡ್ ಟೈಮ್ ಫುಲ್ ಗಾಸ್ಪಲ್ ಹಾರ್ವೆಸ್ಟರ್ಸ್ ಇಂಡಿಯಾ ಉಡುಪಿ ಮತ್ತು ಮಂಗಳೂರು ಸಭೆಗಳ ವತಿಯಿಂದ ಪ್ರಸಾರವಾಗುವಂಥದ್ದಾಗಿರ್ತೈತೆ. ಈ ನಮ್ಮ ಸಭೆಗಳಿಂದ ಪ್ರಸಾರವಾಗುವಂಥ ದೇವರ ವಾಕ್ಯ ಸಂದೇಶಗಳು ನಿಮಗೆ ಹೆಚ್ಚಾಗಿ ಲಭ್ಯವಾಗಬೇಕಾದಲ್ಲಿ ಪಾಸ್ಟರ್ ಎಂ ಪಾಲ್ ಪ್ರವೀಣ್ ಎಂಬಂಥ ಫೇಸ್ಬುಕ್ ಪೇಜ್ ಇದೆ ಮತ್ತು ಯೂಟ್ಯೂಬ್ ಚಾನಲ್ ಇದೆ. ನೀವು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡುವಂಥದ್ದಾದರೆ ನಮ್ಮ ಸಭೆಯಿಂದ ದೊರಕುವಂಥ ಸಂದೇಶಗಳು ನಿಮಗೆ ಹೆಚ್ಚಾಗಿ ಸಿಗುವಂಥವಾಗಿರ್ತವೆ. ಅಷ್ಟು ಮಾತ್ರವಲ್ಲ, ನಿಮಗೇನಾದರೂ ಪ್ರಾರ್ಥನಾ ಸಹಾಯ, ದೇವರ ವಾಕ್ಯ ಸಂಬಂಧಪಟ್ಟ ಆಲೋಚನೆಗಳು ಬೇಕಾದಲ್ಲಿ ಟಿ ವಿ ಪರದೆ ಮೇಲೆ ಕಾಣ್ತಿರುವಂಥ ಫೋನ್ ನಂಬರನ್ನು ನೀವು ಸಂಪರ್ಕಿಸಬಹುದು. ನಮಗೆ ದೇವರ ಆತ್ಮನಿಂದ ನಿಮಗೆ ಆದಷ್ಟು ಸಹಾಯ ಮಾಡುವುದಕ್ಕೆ ಸಿದ್ಧರಿದ್ದೇವೆ ಎಂಬುದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಹೋಗೋಣ. ನಾವು ನೋಡ್ತೇವೆ, ಕಳೆದ ವಾರದಲ್ಲಿ ಗುಡ್ ಫ್ರೈಡೆಯನ್ನು ಮತ್ತು ಇಡೀ ಕ್ರೈಸ್ತವ ಸಭೆ ಜಗತ್ತಿನ ಆದ್ಯಂತ ಮತ್ತು ಯೇಸು ಕ್ರಿಸ್ತನ ಮರಣವನ್ನು ಜ್ಞಾಪಕ ಮಾಡಿಕೊಂಡು ನಮಗೋಸ್ಕರ ಮನುಷ್ಯನಾಗಿ ಬಂದು ಸತ್ತು ಸಮಾಧಿ ಮಾಡಲ್ಪಟ್ಟು ಮೂರನೇ ದಿವಸ ಎದ್ದು ಬಂದಂಥ ಕ್ರಿಸ್ತನನ್ನು ಆರಾಧಿಸಿ ಆತನ ವಾಕ್ಯವನ್ನು ಧ್ಯಾನಿಸಿರುವಂಥದ್ದಾಗಿದೆ. ಮತ್ತು ಅಷ್ಟು ಮಾತ್ರ ಅಲ್ಲ, ಕಳೆದ ಭಾನುವಾರ ಪುನರುತ್ಥಾನದ ಬಗ್ಗೆ ಯೇಸು ಕ್ರಿಸ್ತನು ಸತ್ತರೊಳಗಿಂದ ಎದ್ದು ಬಂದಿದ್ದಾನೆ ಎಂಬುವಂಥ ಆ ಸಂಗತಿಯನ್ನು, ಅದ್ಭುತವಾದ ಸತ್ಯಗಳನ್ನು ಜ್ಞಾಪಕ ಮಾಡಿಕೊಂಡು ಕರ್ತನನ್ನು ಆರಾಧನೆ ಮಾಡ್ತಾ ದೇವರು ಕ್ರಿಸ್ತನಲ್ಲಿ ಕೊಟ್ಟಂಥ ಜಯವನ್ನು ಆಚರಿಸಿರುವಂಥವರಾಗಿರ್ತೇವೆ. ಹೀಗಿದ್ದಾಗ್ಯೂ ಸಹ ದೇವರ ಆತನ ಶಿಲುಬೆ ಮರಣ ಮತ್ತು ಆತನ ಪುನರುತ್ಥಾನ ಒಂದು ಸೀಸನ್ಗೆ ಸಂಬಂಧಪಟ್ಟದ್ದಲ್ಲ. ಅದು ನಮ್ಮ ಇಡೀ ಜೀವಕಾಲವೆಲ್ಲ ಅದನ್ನು ಧ್ಯಾನಿಸುವಂಥದ್ದು ನಮಗೆ ಆಶೀರ್ವಾದ ಎಂಬುದಾಗಿ ಸತ್ಯವೇದದಿಂದ ನಾವು ತಿಳಿಯುವಂಥವರಾಗಿರ್ತೇವೆ. ಈ ಕಳೆದ ಲೆಂಟ್ ಡೇಸು, ಗುಡ್ ಫ್ರೈಡೇ ಮತ್ತು ಪುನರುತ್ಥಾನದ ದಿನ, ಈ ಎಲ್ಲ ದಿನಗಳಲ್ಲಿ ಮತ್ತು ಕರ್ತನ ಶ್ರಮವನ್ನು, ಆತನು ನಮಗೋಸ್ಕರ ರಕ್ತವನ್ನು ಸುರಿಸಿರುವಂಥದ್ದನ್ನು, ಆತನು ಪ್ರಾಣ ಕೊಟ್ಟಿರುವಂಥದ್ದನ್ನು, ಎದ್ದು ಬಂದಿರುವಂಥದ್ದನ್ನು ನಾವು ಧ್ಯಾನ ಮಾಡ್ತಿರುವಾಗ ಖಂಡಿತ ಅಲ್ಲಿ ನಮಗೆ ಸಿಗುವಂಥ ಆಶೀರ್ವಾದಗಳು, ಸತ್ಯಗಳು, ಆ ಶಿಲುಬೆಯಲ್ಲಿ ಆತನ ಮರಣದಲ್ಲಿ ಏನಾಗಿದೆ, ಶಿಲುಬೆ ಏನನ್ನು ಹೇಳ್ತೈತೆ, ಆತನ ಪುನರುತ್ಥಾನ ಏನನ್ನು ಹೇಳ್ತೈತೆ ಎಂಬಂಥ ಈ ಸಂಗತಿಗಳನ್ನು ಜಸ್ಟ್ ಒಂದು 40 ದಿವಸವೋ ಅಥವಾ ಗುಡ್ ಫ್ರೈಡೇ ದಿವಸ, ಈಸ್ಟರ್ ದಿವಸ ಮಾತ್ರ ಧ್ಯಾನ ಮಾಡಲಿಕ್ಕೆ ಸಾಕಾಗುವುದಿಲ್ಲ. ನಮ್ಮ ಜೀವಕಾಲವೆಲ್ಲ ಅದನ್ನು ಧ್ಯಾನ ಮಾಡಿದರೂ ಅಷ್ಟು ಸತ್ಯಗಳು, ಆಶೀರ್ವಾದಗಳು ಮತ್ತು ಈ ಸಂಗತಿಗಳಲ್ಲಿ ಇದ್ದಾವೆ ಎಂಬುದು ನಮಗೆ ತಿಳಿದು ಬರುವಂಥದ್ದಾಗಿರ್ತೈತೆ. ಆದ್ದರಿಂದ ಈ ದಿನ ಶಿಲುಬೆಯ ಬಗ್ಗೆ ನಿಮ್ಮ ಮುಂದೆ ಮಾತಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ದೇವರ ವಾಕ್ಯ ಹೇಳ್ತೈತೆ, ಅಪೊಸ್ತಲನಾದ ಪೌಲನು ಶಿಲುಬೆಯ ಕುರಿತು ಅದ್ಭುತವಾದ ಸಂಗತಿಗಳನ್ನು ಆತನು ಮಾತನಾಡ್ತಾನೆ. ಆ ಸಂಗತಿಗಳನ್ನ ನಿಮ್ಮ ಮಧ್ಯ ನಾನು ಓದಬೇಕು ಮತ್ತು ಹೇಳಬೇಕು ಎಂಬುದಾಗಿ ನಾನು ಇಷ್ಟಪಡ್ತೇನೆ. ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ ಅಪೊಸ್ತಲನಾದ ಪೌಲನು 1ನೇ ಅಧ್ಯಾಯ 18ನೇ ವಚನವನ್ನು ಮತ್ತು 22, 23 ವಚನಗಳನ್ನು ನಿಮ್ಮ ಮಧ್ಯದಲ್ಲಿ ಓದಲಿಕ್ಕೆ ನಾನು ಇಷ್ಟಪಡ್ತೇನೆ. ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ ಎಂಬುದಾಗಿ. ಹಾಗೆ ಕಂಟಿನ್ಯೂ ಆಗಿ ಓದ್ತೇನೆ. 19, 20 ಅದೆಲ್ಲ ಸಹ. ಜ್ಞಾನಿಗಳ ಜ್ಞಾನವನ್ನು ನಾಶ ಮಾಡುವೆನು, ವಿವೇಕಿಗಳ ವಿವೇಕವನ್ನು ನಿರಾಕರಿಸುವೆನು ಎಂಬುದಾಗಿ ಶಾಸ್ತ್ರೋಕ್ತಿಯಲ್ಲಿ ಉಂಟಲ್ಲ. ಜ್ಞಾನಿಯು ಎಲ್ಲಿ, ಶಾಸ್ತ್ರಿಯಲ್ಲಿ, ಇಹಲೋಕದ ತರ್ಕವಾದಿಯಲ್ಲಿ. ದೇವರು ಇಹಲೋಕ ಜ್ಞಾನವನ್ನು ಹುಚ್ಚುತನವಾಗ ಮಾಡಿದ್ದಾನಲ್ಲವೇ? ಹೇಗೆಂದರೆ ಲೋಕವು ಜ್ಞಾನವೆನಿಸುವ ಮಾರ್ಗದಿಂದ ದೇವರನ್ನು ತಿಳುಕೊಳ್ಳದೆ ಹೋದದ್ದು ದೇವರ ಜ್ಞಾನದ ಸಂಕಲ್ಪವೇ. ಹೀಗಾದ ಮೇಲೆ ಹುಚ್ಚು ಮಾತು ಎನಿಸಿಕೊಂಡಿರುವ ನಮ್ಮ ಪ್ರಸಂಗದಿಂದಲೇ ನಂಬುವವರನ್ನು ರಕ್ಷಿಸುವುದು ದೇವರಿಗೆ ಒಳ್ಳೆಯದೆಂದು ತೋಚಿತು. ಯಹೂದ್ಯರು ಸೂಚಕ ಕಾರ್ಯಗಳನ್ನು ಕೇಳುತ್ತಾರೆ, ಗ್ರೀಕರು ಜ್ಞಾನವನ್ನು ಹುಡುಕುತ್ತಾರೆ. ನಾವಾದರೂ ಶಿಲುಬೆಗೆ ಹಾಕಲ್ಪಟ್ಟ ಕ್ರಿಸ್ತನನ್ನು ಪ್ರಚುರಪಡಿಸುತ್ತೇವೆ. ಪ್ರೈಸ್ ದ ಲಾರ್ಡ್. ನಾವಿಲ್ಲಿ ಈ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಯಹೂದ್ಯರು ಸೂಚಕ ಕಾರ್ಯಗಳನ್ನು ಕೇಳುತ್ತಾರೆ, ಗ್ರೀಕರು ಜ್ಞಾನವನ್ನು ಹುಡುಕುತ್ತಾರೆ. ನಾವಾದರೂ ಶಿಲುಬೆಗೆ ಹಾಕಲ್ಪಟ್ಟ ಯೇಸುವನ್ನು, ಕ್ರಿಸ್ತನನ್ನು ಪ್ರಚುರಪಡಿಸುತ್ತೇವೆ ಎಂಬುದಾಗಿ. ಯಹೂದ್ಯರು ಸೂಚಕ ಕಾರ್ಯಗಳನ್ನು ಹುಡುಕ್ತಿದ್ದಾರೆ, ಗ್ರೀಕರು ಜ್ಞಾನವನ್ನು ಹುಡುಕ್ತಾ ಇದ್ದಾರೆ. ಅಂದರೆ ದೇವರನ್ನು ಸೇರುವುದಕ್ಕೆ ಒಂದು ಜ್ಞಾನ ಅವರಿಗೆ ಬೇಕಿತ್ತು. ಇದರಲ್ಲಿ ನಾವು ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟದರಲ್ಲಿ ಯಾವ ಜ್ಞಾನವು ಗ್ರೀಕರಿಗೆ, ತರ್ಕವಾದಿಗಳಿಗೆ ಕಾಣ್ತಾ ಇಲ್ಲ, ಯಹೂದ್ಯರಿಗೆ ಸೂಚಕ ಕಾರ್ಯ ಕಾಣ್ತಾ ಇಲ್ಲ. ಆದರೆ ದೇವರ ವಾಕ್ಯ ಹೇಳ್ತೈತೆ, ದೇವರು ಮತ್ತು ಹುಚ್ಚು ಮಾತು ಅಂತ ಎಣಿಸಿಕೊಂಡಿರುವಂಥ ಶಿಲುಬೆಯ ಸಂದೇಶದಿಂದಲೇ ಜನರನ್ನು ರಕ್ಷಿಸುವುದು ದೇವರಿಗೆ ಇಷ್ಟವಾಗಿದೆ ಎಂಬುದಾಗಿ. ಓಕೆ, ಆದ್ದರಿಂದ
ಪೌಲನು ಹೇಳ್ತಾನೆ, ಯಹೂದ್ಯರು ಸೂಚಕ ಕಾರ್ಯಗಳನ್ನು ಕೇಳುತ್ತಾರೆ, ಗ್ರೀಕರು ಜ್ಞಾನವನ್ನು ಹುಡುಕುತ್ತಾರೆ, ನಾವಾದರೂ ಶಿಲುಬೆಗೆ ಹಾಕಲ್ಪಟ್ಟ ಕ್ರಿಸ್ತನನ್ನು ಪ್ರಚುರಪಡಿಸುತ್ತೇವೆ ಎಂಬುದಾಗಿ. ಯಾಕಂದರೆ ಶಿಲುಬೆಗೆ ಹಾಕಲ್ಪಟ್ಟ ಕ್ರಿಸ್ತನನ್ನು ಪ್ರಚುರಪಡಿಸುವಾಗ ಆ ವಾರ್ತೆಯಿಂದಲೇ ಶಿಲುಬೆಗೆ ಹಾಕಲ್ಪಟ್ಟ ಕ್ರಿಸ್ತನ ಕುರಿತು ಸಾರಲ್ಪಡುವ ದೇವರ ಸುವಾರ್ತೆಯಿಂದಲೇ ಜನರನ್ನು ರಕ್ಷಿಸುವುದು ದೇವರ ಚಿತ್ತವಾಗಿದೆ ಎಂಬುದಾಗಿ. ಎರಡನೇದಾಗಿ ನಾವು ನೋಡ್ತೇವೆ, ಈ ಶಿಲುಬೆಯ ಮಾತು, ಶಿಲುಬೆಗೆ ಹಾಕಲ್ಪಟ್ಟ ಯೇಸು ಕ್ರಿಸ್ತನ ಕುರಿತು ಹೇಳುವಂಥ ಈ ಮಾತನ್ನು ಯಾರು ನಂಬುತ್ತಾರೋ ದೇವರ ವಾಕ್ಯ ಹೇಳ್ತೈತೆ, ಅವರನ್ನು ರಕ್ಷಿಸುವುದಕ್ಕೆ ಈ ಶಿಲುಬೆಯ ಮಾತು ದೇವರ ಶಕ್ತಿಯಾಗಿದೆ ಎಂಬುದಾಗಿ. ಅದಕ್ಕೆ ಇಲ್ಲಿ ನಾವು ನೋಡ್ತೇವೆ, ಶಿಲುಬೆಯ ವಿಷಯವಾದ ಮಾತು 18ನೇ ವಚನ, ನಾಶನ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ಆದರೆ ರಕ್ಷಣಾ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ ಎಂಬುದಾಗಿ. ರಕ್ಷಣಾ ಮಾರ್ಗದಲ್ಲಿ ಇರುವವರು ಯಾರು ಅಂತ ನಾವು ನೋಡುವಾಗ, ಯಾರಾದರೆ ಶಿಲುಬೆಯಲ್ಲಿ ಹಾಕಲ್ಪಟ್ಟ ಯೇಸು ಕ್ರಿಸ್ತನು ಮಾಡಿರುವ ಕಾರ್ಯವನ್ನು, ಆ ಶಿಲುಬೆಯ ವಾರ್ತೆಯನ್ನು ಯಾರಾದರೆ ನಂಬುತ್ತಾರೋ ಅವರು ರಕ್ಷಣಾ ಮಾರ್ಗದಲ್ಲಿರುವವರು. ಅವರನ್ನು ರಕ್ಷಿಸುವುದಕ್ಕೆ ಶಿಲುಬೆಯ ಮಾತು ಅಥವಾ ಶಿಲುಬೆಗೆ ಹಾಕಲ್ಪಟ್ಟ ಯೇಸು ಕ್ರಿಸ್ತನು ಮತ್ತು ದೇವರ ಶಕ್ತಿಯಾಗಿದ್ದಾನೆ ಎಂಬುದಾಗಿ. ಓಕೆ, ಇವತ್ತು ನಾವು ನೋಡೋಣ ಶಿಲುಬೆಗೆ ಯೇಸು ಕ್ರಿಸ್ತನು ಹಾಕಲ್ಪಟ್ಟಿದ್ದಾನೆಂಬುವಂಥದ್ದು ಮತ್ತು ಜಗತ್ತು ತಿಳಿದಂಥ ಸತ್ಯವಾಗಿದೆ. ಓಕೆ, ಕ್ರೈಸ್ತವರಾದ ನಮ್ಮ ನಂಬಿಕೆಗೆ, ನಮ್ಮ ವಿಶ್ವಾಸಕ್ಕೆ, ಎಲ್ಲದಕ್ಕೂ ಸಹ ನಮ್ಮ ಕ್ರೈಸ್ತವತ್ವಕ್ಕೇ ಶಿಲುಬೆ, ಯೇಸು ಕ್ರಿಸ್ತನ ಶಿಲುಬೆಯ ಮರಣ ಪುನರುತ್ಥಾನ ಕೇಂದ್ರ ಬಿಂದುವಾಗಿದ್ದಾವೆ ಅಥವಾ ಮೂಲಾಧಾರವಾದಂಥ ಸಂಗತಿಗಳಾಗಿದ್ದಾವೆ. ನಮ್ಮ ನಂಬಿಕೆಗೆ ಅಡಿಪಾಯ, ಅಸ್ಥಿವಾರ ಯೇಸು ಕ್ರಿಸ್ತನ ಶಿಲುಬೆಯ ಮರಣ ಮತ್ತು ಆತನ ಹೂಣಲ್ಪಡುವಿಕೆ ಮತ್ತು ಆತನ ಪುನರುತ್ಥಾನವಾಗಿದೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತೈತಿ. ಹಲ್ಲೆಲೂಯಾ. ಅದಕ್ಕೆ ಇವತ್ತು ನಾವು ಧ್ಯಾನ ಮಾಡೋಣ. ಆತನ ಶಿಲುಬೆಯು, ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟಿರುವಂಥ ಕ್ರಿಸ್ತನ ಶಿಲುಬೆ ಏನನ್ನು ತೋರಿಸ್ತೈತೆ ಎಂಬುದನ್ನು ನಿಮ್ಮ ಮಧ್ಯದಲ್ಲಿ ಕೆಲವು ನಿಮಿಷ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ನಾವು ನೋಡ್ತೇವೆ, ಆತನ ಶಿಲುಬೆ ಜಗತ್ತಿಗೆ ಕೊಡುವಂಥ ಸಂದೇಶ ಮತ್ತು ಅದು ಏನಾಗಿದೆ ಅಂದರೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟಿದ್ದಾನೆ. ದೇವರು ಪಾಪಿಗಳನ್ನು, ಭಕ್ತಿಹೀನರನ್ನು, ತನಗೆ ವೈರಿಗಳಾಗಿ ನಡೆದವರನ್ನು ಆತನು ಪ್ರೀತಿ ಮಾಡ್ತಿದ್ದಾನೆ, ಅವರಿಗೆ ವಿರೋಧಿಯಾಗಿಲ್ಲ, ಅವರನ್ನು ಪ್ರೀತಿ ಮಾಡ್ತಿದ್ದಾನೆ ಎಂಬುವಂಥ ಸಂದೇಶವನ್ನು ಶಿಲುಬೆಯು ಸಾರಿ ಹೇಳುವಂಥದ್ದಾಗಿರ್ತೈತೆ. ನಾವು ನೋಡ್ತೇವೆ, ಮನುಷ್ಯ ಪಾಪ ಮಾಡಿದ ನಂತರ ನಾವು ನೋಡ್ತೇವೆ, ಸೈತಾನನು ಪಾಪ ಮಾಡೋದಕ್ಕಿಂತ ಮುಂಚೆ ಸಹ ಸೈತಾನನು ದೇವರ ವಿಷಯವಾಗಿ ಮನುಷ್ಯನಿಗೆ ಒಂದು ಸಂಶಯವನ್ನು, ಡೌಟನ್ನು ಅವನ ಮನಸ್ಸಿನಲ್ಲಿ ಹಾಕಿದ್ದ. ಯಾಕಂದರೆ ಹವ್ವಳನ್ನು ಸರ್ಪ ಬಂದು ಕೇಳ್ತೈತೆ, ಈ ತೋಟದ ಮಧ್ಯದಲ್ಲಿ ಯಾವುದಾದ್ರೂ ಹಣ್ಣನ್ನು ತಿನ್ನಬಾರ್ದು ಅಂತ ಹೇಳಿದ್ದಾನ? ಹೌದು, ತಿನ್ನಬಾರ್ದು, ಮುಟ್ಟಬಾರ್ದು ಅಂತ ಹೇಳಿದ್ದಾನಂತ ಹೇಳುವಾಗ, ನೀವು ತಿಂದರೆ ದೇವರಂತೆ ಆಗ್ತೀರಿ ಎಂಬುದಾಗಿ, ದೇವರು ತಿನ್ನಬಾರದು ಅಂತ ಹೇಳಿರುವಂಥ ಹಣ್ಣನ್ನು ತಿಂದರೆ ದೇವರಂತೆ ಆಗ್ತೀರಿ, ದೇವರಿದು ಗೊತ್ತಿತ್ತು ನೀವು ದೇವರಂತೆ ಆಗ್ತೀರಿ ಎಂಬುದಾಗಿ, ಅದಕ್ಕೆ ತಿನ್ನಬಾರದು ಅಂತ ಹೇಳಿದ್ದಾನೆಂಬುದಾಗಿ ದೇವರ ಮೇಲೇ, ಆತನ ಪ್ರೀತಿಯ ಮೇಲೇ ಸಂಶಯ ಬರುವಂತೆ ಸೈತಾನನು ಮಾಡಿದ್ದಾನೆ. ಅಷ್ಟು ಮಾತ್ರವಲ್ಲ, ಪ್ರತಿ ಮನುಷ್ಯನಿಗೆ ಸೈತಾನನು ಪ್ರತಿನಿತ್ಯ ಹೇಳುವಂಥ ದೊಡ್ಡ ಸುಳ್ಳು ಏನಂತ ನಾವು ನೋಡುವಂಥದ್ದಾದರೆ, ನೀನು ಪಾಪಿಯಾಗಿದ್ದಿ, ದೇವರು ನಿನ್ನ ಪರವಾಗಿಲ್ಲ, ದೇವರು ನಿನ್ನನ್ನು ಪ್ರೀತಿ ಮಾಡಲ್ಲ, ದೇವರು ನಿನಗೆ ಸಹಾಯ ಮಾಡಲ್ಲ, ದೇವರು ನಿನ್ನ ಸಂಗಡ ಇಲ್ಲ ಎಂಬುದಾಗಿ ಈ ರೀತಿ ಮನುಷ್ಯನಿಗೆ ಸುಳ್ಳನ್ನು, ಆ ದೇವರ ಪ್ರೀತಿಯ ವಿಷಯವಾದ ಸುಳ್ಳನ್ನು, ಡೌಟನ್ನು ಮನುಷ್ಯನ ವಿಷಯದಲ್ಲಿ ಹಾಕ್ತಾ ಬರ್ತಿದ್ದಾನೆ. ಈವನ್ ಯೇಸು ಸ್ವಾಮಿನ ನಂಬಿರುವಂಥ ವಿಶ್ವಾಸಿಗಳಾದ ಮತ್ತು ನಮ್ಮ ಜೀವಿತದಲ್ಲಿ ಸಹ ನಮ್ಮ ಪರಿಸ್ಥಿತಿಗಳ ದೆಸೆಯಿಂದ ಸೈತಾನನ ಅನೇಕ ಸಾರಿ ದೇವರ ಪ್ರೀತಿ ನಿನ್ನ ಮೇಲೆ ಇದ್ದರೆ ನಿನಗೆ ಯಾಕೆ ಈ ಪರಿಸ್ಥಿತಿ, ದೇವರು ನಿನ್ನ ಸಂಗಡ ಇದ್ದರೆ ನಿನಗೆ ಯಾಕೆ ಈ ಕಷ್ಟ, ದೇವರು ನಿನ್ನ ಸಂಗಡ ಇಲ್ಲ ಅದಕ್ಕೆ ನಿನಗೆ ಕಷ್ಟ, ದೇವರು ನಿನ್ನನ್ನು ಪ್ರೀತಿಸ್ತಿಲ್ಲ ಅದಕ್ಕೆ ಈ ಸಮಸ್ಯೆಗಳು ನಿನಗೆ ಜಯ ಇಲ್ಲ, ದೇವರು ಪ್ರೀತಿ ನಿನ್ನ ಮೇಲಿಲ್ಲ ಯಾಕಂದರೆ ನೀನು ತಪ್ಪುಗಳು ಮಾಡಿದ್ದಿ, ಹಾಗೆ ಇದ್ದಿ, ಹೀಗೆ ಇದ್ದಿ ಎಂಬುದಾಗಿ ಈ ರೀತಿ ನಮ್ಮ ಮೇಲೆ ಇರುವಂಥ ದೇವರ ಪ್ರೀತಿಯನ್ನು ಸಂಶಯಿಸುವ ಹಾಗೆ ಸೈತಾನನು ಪ್ರತಿ ಸಾರಿ ಮತ್ತು ವಿಶ್ವಾಸಿಗಳನ್ನು ಸಹ ಮೋಸಗೊಳಿಸುವಂಥ ಆತನಾಗಿರ್ತಾನೆ. ಆದರೆ ಮತ್ತು ನಿತ್ಯ ಕಾಲಕ್ಕೂ ನಮ್ಮ ಮುಂದೆ ಇರುವಂಥ ಆತನ ಶಿಲುಬೆಯು ಸಾರುವಂಥ ಮೊದಲನೇ ಸಂದೇಶವೇನೆಂದರೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟಿದ್ದಾನೆ ಎಂಬುದಾಗಿ. ಇಲ್ಲಿ ಪರಿಶುದ್ಧರ, ಪಾಪಿಗಳ ಅಥವಾ ಬಲವಂತರ, ಬಲಹೀನರ ಎಂಬುವಂಥ ಯಾವ ಭೇದ ಭಾವವಿಲ್ಲ. ಲೋಕದ ಮೇಲೆ ಅಂತ ಹೇಳುವಾಗ ಎಲ್ಲ ಮನುಷ್ಯರ ಮೇಲೆ ಆತನು ಎಷ್ಟೋ ಪ್ರೀತಿಯನ್ನು, ಅಂದರೆ ಅಳತೆ ಇಲ್ಲದ ಅಪಾರವಾಗಿ ಆತನ ಪ್ರೀತಿಯನ್ನು ಇಟ್ಟಿದ್ದಾನೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತೈತೆ. ಹಲ್ಲೆಲೂಯಾ. ಅದಕ್ಕೆ ಸತ್ಯವೇದ ಹೇಳ್ತೈತೆ, ರೋಮ ಪತ್ರಿಕೆ 5ನೇ ಅಧ್ಯಾಯ 6, 7, 8 ವಚನಗಳು ಓದುವಂಥದ್ದಾದರೆ ಅದ್ಭುತವಾದ ಸಂಗತಿಗಳು ಬರೆಯಲ್ಪಟ್ಟಿದ್ದಾವೆ. ಆತನ ಪ್ರೀತಿ ನಮ್ಮ ಮೇಲೆ ಶಿಲುಬೆ ಮೇಲೆ ತೋರಿಸಲ್ಪಟ್ಟಿದೆ
ಬರೆಯಲ್ಪಟ್ಟಿದೆ ಎಂಬುದಾಗಿ. ಇಲ್ಲಿ ನಾವು ನೋಡ್ತೇವೆ, ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ. ಉಪಕಾರಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡಿದರೂ ಮಾಡಾನು. ಆದರೆ ನಾವು ಪಾಪಿಗಳಾಗಿದ್ದಾಗಲೂ, ತೆಲುಗು ಬೈಬಲಲ್ಲಿ ಇಂಕನೂ ಅಂದರೆ ಇನ್ನೂ ಎಂಬುದಾಗಿ ಬರೆಯಲ್ಪಟ್ಟಿದೆ. ನಾವು ಇನ್ನೂ ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತ ಮಾಡಿದ್ದಾನೆ. ಇಲ್ಲಿ ನಾವು ನೋಡ್ತೇವೆ, ಪಾಪಿಗಳ ಮೇಲೆ, ಭಕ್ತಿಹೀನರ ಮೇಲೆ, ಆತನಿಗೆ ವೈರಿಗಳಾಗಿ ನಡೆದಂಥ, ಆತನಿಗೆ ವಿರೋಧವಾಗಿ ನಡೆದಂಥ ಎಲ್ಲ ಮನುಷ್ಯರ ಮೇಲೆ ಸಹ ದೇವರ ಪ್ರೀತಿ ಉಂಟು ಎಂಬುದನ್ನು ಆತನ ಶಿಲುಬೆಯ ಮರಣ ಮತ್ತು ಅದು ಸಾಬೀತುಪಡಿಸಿರುವಂಥದ್ದಾಗಿದೆ, ರುಜುವು ಮಾಡಿರುವಂಥದ್ದಾಗಿದೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ, ಭಕ್ತಿಹೀನರಿಗೋಸ್ಕರ ಯಾರು ಪ್ರಾಣ ಕೊಡ್ತಾರೆ? ಹಲ್ಲೆಲೂಯಾ. ನೀತಿವಂತರಿಗಾದರೂ ಯಾರಾದರೂ ಕೊಟ್ಟರೆ ಕೊಡುವರು, ಆದರೆ ಭಕ್ತಿಹೀನರಿಗೋಸ್ಕರ ಯಾರು ಕೊಡ್ತಾರೆ? ನಾವಿನ್ನೂ ಅಶಕ್ತರಾಗಿದ್ದಾಗಲೇ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲಾರದ, ನಮ್ಮ ಪಾಪಗಳಿಂದ ನಾವು ಬಿಡಿಸಿಕೊಳ್ಳಲಾರದ ಪಾಪಗಳಲ್ಲಿಯೇ ನಾವಿದ್ದಾಗ ಆತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆಂಬುದಾಗಿ. ಶಿಲುಬೆಯಲ್ಲಿ ಆತನು ಮರಣಿಸಿರುವಂಥದ್ದು ಆತನು ನೀತಿವಂತರಿಗೋಸ್ಕರವಲ್ಲ, ಅಥವಾ ನಾವು ನೀತಿವಂತರಾದ ಮೇಲೆ ಆ ಕಾರ್ಯ ಆಗಿರುವಂಥದ್ದಲ್ಲ. ನಾವಿನ್ನೂ ಪಾಪಿಗಳಾಗಿರುವಾಗಲೇ, ನಾವಿನ್ನೂ ಅಶಕ್ತರಾಗಿರುವಾಗಲೇ, ನಾವಿನ್ನೂ ಭಕ್ತಿಹೀನರಾಗಿ ಆತನಿಗೆ ವಿರೋಧವಾಗಿ ನಡೆಯುತ್ತಿರುವಾಗಲೇ ನಾವು ನೋಡ್ತೇವೆ, ಪಾಪಿಗಳಿಗೋಸ್ಕರ ಯೇಸು ಶಿಲುಬೆ ಮೇಲೆ ಪಾಪ ಪರಿಹಾರಕ್ಕಾಗಿ, ಪಾಪದಿಂದ ಮನುಷ್ಯರನ್ನು ಬಿಡಿಸುವುದಕ್ಕಾಗಿ, ಪಾಪಿಗಳಿಗೋಸ್ಕರವೇ ಆತನು ಪ್ರಾಣ ಕೊಟ್ಟಿರುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾದರೆ ಪಾಪಿಗಳಿಗೋಸ್ಕರ ಆತನ ಪ್ರಾಣ ಕೊಟ್ಟಿದ್ದಾನಂದರೆ ಪಾಪಿಗಳ ಮೇಲೆ ಆತನಿಗೆ ಎಷ್ಟು ಪ್ರೀತಿ ಉಂಟು ಎಂಬುದನ್ನು ಶಿಲುಬೆಯ ಮರಣ ತೋರಿಸುವಂಥದ್ದಾಗಿರ್ತದೆ. ಅದಕ್ಕೆ ನಾನು ಹೀಗೆ ಎಣಿಸ್ತೇನೆ, ಆತನ ಶಿಲುಬೆಯನ್ನು ನಮ್ಮ ಎದುರಿನಲ್ಲಿ ನಾವು ಇಟ್ಟುಕೊಳ್ಳುವಂಥದ್ದಾದರೆ, ಅಥವಾ ಶಿಲುಬೆಗೆ ಹಾಕಲ್ಪಟ್ಟ ಯೇಸು ಕ್ರಿಸ್ತನನ್ನು ನಾವು ದಿನಾಲು ಧ್ಯಾನ ಮಾಡುವಂಥದ್ದಾದರೆ, ದಿನಾಲು ನಾವು ಧ್ಯಾನ ಮಾಡುವಂಥದ್ದಾದರೆ ಅಂತ ನಾನು ಹೇಳುವಂಥದ್ದು ತಪ್ಪೇನು. ಯಾಕಂದರೆ ದಿನಾಲು ನಾವು ಧ್ಯಾನ ಮಾಡತಕ್ಕಂಥ ಅದ್ಭುತ ಸಂಗತಿ ಅದಾಗಿರ್ತದೆ. ಪ್ರತಿನಿತ್ಯ ಶಿಲುಬೆಗೆ ಹಾಕಲ್ಪಟ್ಟ ಕ್ರಿಸ್ತನನ್ನು ನಾವು ನೋಡಬೇಕು, ಶಿಲುಬೆಗೆ ಹಾಕಲ್ಪಟ್ಟ ಕ್ರಿಸ್ತನನ್ನು ನಾವು ಸ್ಮರಿಸಬೇಕು, ಧ್ಯಾನ ಮಾಡಬೇಕು. ಯಾಕಂದರೆ ಆ ಶಿಲುಬೆಗೆ ಹಾಕಲ್ಪಟ್ಟ ಕ್ರಿಸ್ತನನ್ನು ಸ್ಮರಿಸುವಾಗೆಲ್ಲ, ಧ್ಯಾನ ಮಾಡುವಾಗೆಲ್ಲ ಪವಿತ್ರಾತ್ಮನು ಶಿಲುಬೆಯ ಮೂಲಕ ನಮಗೆ ಕೊಡುವಂಥ ಸಂದೇಶವೇನೆಂದರೆ, ದೇವರು ನಿನ್ನನ್ನು ಎಷ್ಟೋ ಪ್ರೀತಿ ಮಾಡಿದ್ದಾನೆಂಬುದಾಗಿ, ದೇವರ ಪ್ರೀತಿ ನಿನ್ನ ಮೇಲೆ ಉಂಟು ಎಂಬುದಾಗಿ. ಈವೇನು ನಾವು ಬಲಹೀನರಾಗಿದ್ದಾಗ್ಯೂ, ಈವೇನು ನಾವೇನಾದರೂ ತಪ್ಪುಗಳು ಮಾಡ್ತಿದ್ದಾಗ್ಯೂ, ತಪ್ಪು ಮಾಡಬೇಕಂತ ನಾನು ಹೇಳಲ್ಲ, ಆದರೆ ತಪ್ಪುಗಳು ಮಾಡಿದ್ರೆ ದೇವರ ಪ್ರೀತಿ ಸಲ್ಲಾಂಬುವಂಥದ್ದು ಸುಳ್ಳಾಗಿದೆ, ಸೈತಾನನ ಸುಳ್ಳಾಗಿದೆ. ದೇವರು ನಮ್ಮನ್ನು ಪ್ರೀತಿಸ್ತಾನೆ, ನಾವು ಮಾಡುವ ತಪ್ಪನ್ನು ಆತನು ಬೆಂಬಲಿಸುವುದಿಲ್ಲ. ಪಾಪ ಮಾಡಬೇಡ ಎಂಬುದಾಗಿ ಸ್ವಾಮಿ ಹೇಳಿದ್ದಾರೆ. ಪಾಪದ ಸಂಬಳ ಮರಣ ಎಂಬುದಾಗಿ ಸತ್ಯವೇದ ಹೇಳ್ತೈತೆ. ಅದಕ್ಕೆ ಪಾಪ ಮನುಷ್ಯನನ್ನು ಹಾಳು ಮಾಡ್ತೈತೆ, ಮನುಷ್ಯನ ಜೀವಿತವನ್ನು ಹಾಳು ಮಾಡ್ತೈತೆ ಎಂಬುದಾಗಿ, ನಾಶ ಮಾಡ್ತೈತೆ ಎಂಬುದಾಗಿ ಸತ್ಯವೇದ ಹೇಳ್ತೈತೆ. ಆದ್ದರಿಂದ ಪಾಪವನ್ನು ಆತನು ಬೆಂಬಲಿಸುವುದಿಲ್ಲ, ಪಾಪವನ್ನು ಆತನು ಸಮರ್ಥಿಸುವುದಿಲ್ಲ. ಬದಲಾಗಿ ಪಾಪ ಮಾಡಿರುವ ಮನುಷ್ಯನನ್ನು ಆತನು ಎಂದಿಗೂ ತಿರಸ್ಕರಿಸುವುದಿಲ್ಲ. ಅವನನ್ನು ಆತನು ಎಷ್ಟೋ ಹೆಚ್ಚಾಗಿ ನಿರಂತರವಾದ ಪ್ರೀತಿಯಿಂದ, ಶಾಶ್ವತವಾದ ಪ್ರೀತಿಯಿಂದ ಆತನು ಪ್ರೀತಿ ಮಾಡುವಂಥ ಆತನಾಗಿದ್ದಾನೆ. ಒಂದು ವೇಳೆ ಪಾಪಿಗಳನ್ನು ಆತನು ಪ್ರೀತಿಸಲಿಲ್ಲವಾದರೆ, ಭಕ್ತಿಹೀನರನ್ನು ಆತನು ದ್ವೇಷಿಸುವಂಥದ್ದಾದರೆ, ಅಶಕ್ತರಿಗೆ ಆತನು ಸಹಾಯ ಮಾಡುವಂಥವನು ಆಗಿರದಿದ್ದರೆ ಆತನು ಶಿಲುಬೆ ಮೇಲೆ ಪ್ರಾಣ ಕೊಡ್ತಾ ಇರಲಿಲ್ಲ. ಆತನ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದಾನಂದರೆ ಆತನ ಅಶಕ್ತರಿಗೆ ಸಹಾಯಕನಾಗಿದ್ದಾನೆ, ಭಕ್ತಿಹೀನರನ್ನು ಆತನು ಪ್ರೀತಿಸುವಂಥ ಆತನಾಗಿದ್ದಾನೆ. ನಾವು ಪಾಪಿಗಳ ಮೇಲೆ ಆತನ ಪ್ರೀತಿ ಮತ್ತು ಎಷ್ಟೋ ಅಪಾರವಾಗಿ ಇರುವಂಥದ್ದಾಗಿದೆ. ಹಲ್ಲೆಲೂಯಾ. ಆದ್ದರಿಂದ ಮತ್ತು ವಿಶ್ವಾಸಿಗಳಾದರೆ ಏನು, ಮತ್ತು ಕ್ರಿಸ್ತನನ್ನು ಅರಿಯದಂಥ ವ್ಯಕ್ತಿಗಳಾದರೇನು, ನಿಮ್ಮೆಲ್ಲರಿಗೂ ದೇವರ ಒಂದು ಸಂದೇಶ, ನಿರಂತರವಾದ ಒಂದು ಸತ್ಯ ಸಂದೇಶವೇನೆಂದರೆ, ದೇವರು ನಿಮ್ಮನ್ನು ಪ್ರೀತಿಸ್ತಿದ್ದಾನೆ, ದೇವರು ನಿಮ್ಮನ್ನು ಎಷ್ಟೋ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದಾನೆ. ನಿಮ್ಮ ಮೇಲೆ ಆತನಿಗೆ ಅಪಾರವಾದ ಪ್ರೀತಿ ಇದೆ. ದೇವರು ನಿಮಗೆ ವಿರೋಧಿಯಾಗಲಿಲ್ಲ, ದೇವರು ನಿಮ್ಮ ಪಕ್ಷವಾಗಿದ್ದಾನೆ, ನಿಮ್ಮ ಪರವಾಗಿದ್ದಾನೆ, ನಿಮಗೋಸ್ಕರವಿದ್ದಾನೆ. ನಿಮ್ಮನ್ನು ಮೇಲಕ್ಕೆತ್ತುವುದಕ್ಕಾಗಿ ಆತನು ನಿಮ್ಮ ಸಂಘದಲ್ಲಿ ಇರುವಂಥ, ನಿಮ್ಮ ಪರವಾಗಿರುವಂಥ ಆತನಾಗಿದ್ದಾನೆ. ಆದ್ದರಿಂದ ಆತನನ್ನು ನೀವು ನಂಬುವಂಥದ್ದಾದರೆ, ಆತನ ಪ್ರೀತಿಯನ್ನು ನೀವು ನಂಬಿ ಯೇಸು ಕ್ರಿಸ್ತನಲ್ಲಿ ನೀವು ನಂಬಿಕಿಡುವಂಥದ್ದಾದರೆ, ನಾವು ನೋಡ್ತೇವೆ ನಮ್ಮನ್ನು ಹಾಳು ಮಾಡುವಂಥ ಪಾಪದಿಂದ ನಮಗೆ ಪರಿಹಾರವಾಗುವಂಥದ್ದಾಗಿರ್ತದೆ. ಹಲ್ಲೆಲೂಯಾ. ಶಿಲುಬೆಯ ತೋರುವಂಥ ಸಂಗತಿ ಏನೆಂದರೆ, ದೇವರ ಪ್ರೀತಿ ನಮ್ಮ ಮೇಲೆ ಇದೆ ಎಂಬುದಕ್ಕೆ ಆತನ ಶಿಲುಬೆಯ ಮರಣ ಸಾಕ್ಷಿಯಾಗಿದೆ ಮತ್ತು ರುಜುವಾಗಿರುವಂಥದ್ದಾಗಿರ್ತದೆ. ಹಲ್ಲೆಲೂಯಾ. ಎರಡನೇದಾಗಿ ನಾವು ನೋಡ್ತೇವೆ ಆತನ ಶಿಲುಬೆಯ ಮರಣ ಏನನ್ನು ತೋರಿಸ್ತೈತೆ ಎಂಬುದಾಗಿ. ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ
23ನೇ ವಚನವನ್ನು ನಾವು ಓದಿಕೊಳ್ಳೋಣ. ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 23ನೇ ವಚನವನ್ನು. ಆ ಯೇಸು ದೇವರ ಸ್ಥಿರ ಸಂಕಲ್ಪಕ್ಕೂ ಭವಿಷ್ಯತ್ ಜ್ಞಾನಕ್ಕೂ ಅನುಸಾರವಾಗಿ ಒಪ್ಪಿಸಲ್ಪಟ್ಟಿರಲು ನೀವು ಅನ್ಯಜನರ ಕೈಯಿಂದ ಆತನನ್ನು ಶಿಲುಬೆಗೆ ಹಾಕಿಸಿ ಕೊಂದಿರಿ ಎಂಬುದಾಗಿ. ಇಲ್ಲಿ ನಾವು ನೋಡ್ತೇವೆ, ಶಿಲುಬೆಯ ಮರಣ ಏನನ್ನು ತೋರಿಸ್ತೈತಂದರೆ ದೇವರ ಚಿತ್ತ ಆತನು ನಮಗೋಸ್ಕರ ಮರಣಿಸುವಂಥದ್ದು. ಆತನ ಶಿಲುಬೆಯ ಮರಣದಲ್ಲಿ ದೇವರ ಸಂಕಲ್ಪ ನೆರವೇರಿತು ಎಂಬುದನ್ನು ತೋರಿಸುವಂಥದ್ದಾಗಿರ್ತದೆ. ಹಲ್ಲೆಲೂಯ. ನಾವು ನೋಡ್ತೇವೆ, ಅಷ್ಟು ಮಾತ್ರವಲ್ಲ, ದೇವರ ಸಂಕಲ್ಪ ನೆರವೇರಿತು, ದೇವರ ಚಿತ್ತ ನೆರವೇರಿತು, ಮತ್ತು ಅಷ್ಟು ಮಾತ್ರವಲ್ಲ, ದೇವರ ವಚನಗಳು, ಶಾಸ್ತ್ರಗಳು ಎಂಬುದಾಗಿ ದೇವರ ವಾಕ್ಯಕ್ಕೆ ಹೇಳಲ್ಪಟ್ಟ ಇನ್ನೊಂದು ಮಾತಿದೆ. ಶಾಸ್ತ್ರಗಳು ಆತನ ಶಿಲುಬೆಯ ಮರಣದಲ್ಲಿ ನೆರವೇರಿತು ಎಂಬುದಾಗಿ. ನಾವು ಯೆಶಾಯ ಪ್ರವಾದನ ಗ್ರಂಥ 53ನೇ ಅಧ್ಯಾಯ ಎಲ್ಲ ಓದುವಾಗ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮನುಷ್ಯರ ಪಾಪ ಪರಿಹಾರಕ್ಕಾಗಿ ಮಾಡುವಂಥ ಬಲಿದಾನ, ಆತನು ರಕ್ತ ಸುರಿಸಿ ಶ್ರಮೆ ಹೊಂದಿ ಮರಣಿಸಿರುವಂಥದ್ರ ಕುರಿತು 53ನೇ ಅಧ್ಯಾಯ ಯೆಶಾಯ ಪ್ರವಾದನ ಗ್ರಂಥವೆಲ್ಲ ಬರೆಯಲ್ಪಟ್ಟಿರುವಂಥದ್ದಾಗಿದೆ. ಅದು ಯೇಸು ಕ್ರಿಸ್ತನ ಮರಣಿಸಿದ ನಂತರ ಬರೆದದ್ದಲ್ಲ. ಯೇಸು ಕ್ರಿಸ್ತನ ಈ ಲೋಕಕ್ಕೆ ಮನುಷ್ಯನಾಗಿ ಬರುವುದಕ್ಕಿಂತ ಮುಂಚೆಯೇ ಮತ್ತು ಸುಮಾರು 700 ವರ್ಷಗಳಿಗಿಂತ ಮುಂಚಿತವಾಗಿಯೇ ಆತನ ಮರಣದ ಬಗ್ಗೆ ಯೆಶಾಯ ಪ್ರವಾದಿ ಮೂಲಕ ಪವಿತ್ರಾತ್ಮರು ಬರೆಸಿಟ್ಟಿರುವಂಥ ಆತನಾಗಿದ್ದಾನೆ. ಹಲ್ಲೆಲೂಯ. ನಾವಲ್ಲಿ ನಾವು ನೋಡ್ತೇವಲ್ವ, ಆತನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು ಎಂಬುದಾಗಿ, ನಮಗೆ ಸಮಾಧಾನ ವಿಷಯವಾದ ದಂಡನೆ ಆತನು ಅನುಭವಿಸಿದ ಎಂಬುದಾಗಿ, ಆತನು ಹೊಂದಿರುವ ಬಾಸುಂಜಗಳಿಂದ ನಮಗೆ ಗುಣವಾಯಿತು ಎಂಬುದಾಗಿ. ಹೀಗೆ ಆ ಅಧ್ಯಾಯವೆಲ್ಲ ಕ್ರಿಸ್ತನ ಮರಣದ ಬಗ್ಗೆ ಬರೆಯಲ್ಪಟ್ಟಿದೆ. ಅದು ಆತನು ಈ ಲೋಕಕ್ಕೆ ಮನುಷ್ಯನಾಗಿ ಬಂದು ಶಿಲುಬೆಯಲ್ಲಿ ಮರಣಿಸುವುದಕ್ಕಿಂತ ಮುಂಚಿತವಾಗಿ ಸುಮಾರು 700 ವರ್ಷಗಳ ಮುಂಚಿತವಾಗಿಯೇ ಬರೆಯಲ್ಪಟ್ಟಿರುವಂಥದ್ದಾಗಿದೆ. ಅಷ್ಟು ಮಾತ್ರವಲ್ಲ, ಕೀರ್ತನೆಗಳು 22ನೇ ಅಧ್ಯಾಯದಲ್ಲಿ ಸಹ ಅರಸನಾದ ದಾವೀದನು ಪವಿತ್ರಾತ್ಮನ ಮೂಲಕ ಯೇಸು ಕ್ರಿಸ್ತನ ಮರಣದ ಬಗ್ಗೆ, ಶಿಲುಬೆಯಲ್ಲಿ ಆತನು ಪ್ರಾಣ ಕೊಡುವುದರ ಬಗ್ಗೆ, ಹಿಂಸಿಸಲ್ಪಡುವುದರ ಬಗ್ಗೆ ಆತನು 1000 ವರ್ಷಗಳ ಮುಂಚೆಯೇ ಬರೆದಿರುವಂಥ ಆತನಾಗಿದ್ದಾನೆ. ಈ ಶಾಸ್ತ್ರಗಳು, ಈ ದೇವರ ವಚನಗಳು, ಈ ಪ್ರವಾದನ ವಾಕ್ಯಗಳು, ಕ್ರಿಸ್ತನ ಶಿಲುಬೆಯ ಮರಣದ ಬಗ್ಗೆ ಮುಂಚಿತವಾಗಿ ಹೇಳಲ್ಪಟ್ಟ ಈ ಪ್ರವಾದನ ವಾಕ್ಯಗಳು ಆತನ ಶಿಲುಬೆಯ ಮರಣದಲ್ಲಿ ನೆರವೇರಿರುವಂಥವಾಗಿದ್ದಾವೆ. ಇದು ಏನು ತೋರಿಸ್ತೈತೆ ಅಂತ ನಾವು ನೋಡುವಂಥದ್ದಾದರೆ, ದೇವರ ವಾಕ್ಯವು ಸುಳ್ಳಾಗುವುದಿಲ್ಲ, ಶಾಸ್ತ್ರವು ವ್ಯರ್ಥವಾಗಿ ಹೋಗುವುದಿಲ್ಲ, ದೇವರ ವಾಕ್ಯವು ನಿಶ್ಚಯವಾಗಿ ನೆರವೇರ್ತತೆ ಎಂಬುದಕ್ಕೆ ಆತನ ಶಿಲುಬೆಯ ಮರಣ ಸಾಕ್ಷಿಯಾಗಿರುವಂಥದ್ದಾಗಿದೆ. ಯಾಕಂದರೆ ಆತನ ಮರಣದ ಬಗ್ಗೆ, ಆತನ ಹುಟ್ಟುವುದಕ್ಕಿಂತ ಮುಂಚೆ, ಈ ಲೋಕದಲ್ಲಿ ಹುಟ್ಟುವುದಕ್ಕಿಂತ ಮುಂಚೆ 1000 ವರ್ಷಗಳಿಗಿಂತ ಮುಂಚೆಯೇ ಹೇಳಲ್ಪಟ್ಟ ಮಾತು ಆತನ ಮರಣದಲ್ಲಿ ನೆರವೇರಿರುವಂಥದ್ದಾಗಿದೆ. ಆತನ ಮರಣ ಹೇಳ್ತೈತೆ, ಆತನ ಯಾವ ವಚನವು, ದೇವರ ವಾಕ್ಯವು ಸುಳ್ಳಾಗುವುದಿಲ್ಲ, ನಿಶ್ಚಯವಾಗಿ ನೆರವೇರ್ತತೆ ಎಂಬುದಾಗಿ. ಹಾಗಾಗಿ ನಾವು ತಿಳ್ಕೊಳ್ಬೇಕಾದಂಥ 2ನೇ ಸಂಗತಿ ಆತನ ಶಿಲುಬೆಯ ಮರಣದ ಮೂಲಕ ಏನು ಅಂತ ನಾವು ನೋಡುವಂಥದ್ದಾದರೆ, ನಾವು ತಿಳಿಯಬೇಕು, ದೇವರ ವಚನವು ಸುಳ್ಳಾಗುವುದಿಲ್ಲ, ದೇವರ ವಾಕ್ಯವು ನಿಷ್ಫಲವಾಗುವುದಿಲ್ಲ, ದೇವರ ವಾಗ್ದಾನಗಳು ನಿಶ್ಚಯವಾಗಿ ನೆರವೇರ್ತವೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಆತನ ಜನನದ ಬಗ್ಗೆನೇ ಮುಂಚಿತವಾಗಿಯೇ ಹೇಳಲ್ಪಟ್ಟ ಮಾತುಗಳು ನೆರವೇರಿದ್ದಾವೆ. ಆತನ ಮರಣದ ಬಗ್ಗೆ, ಪುನರುತ್ಥಾನದ ಬಗ್ಗೆ, ಆತನು ಸತ್ತು ಎದ್ದು ಬರುವುದಕ್ಕಿಂತ ಮುಂಚೆಯೇ ಎಷ್ಟೋ 100,000 ವರ್ಷಗಳ ಮುಂಚೆ ಹೇಳಲ್ಪಟ್ಟ ಮಾತುಗಳು ನೆರವೇರಿದ್ದಾವೆ. ಹಾಗೆ ಆತನ ಬರೋಣದ ಬಗ್ಗೆ ದೇವರ ವಾಕ್ಯ ಮಾತನಾಡ್ತೈತೆ. ಯೇಸು ಕ್ರಿಸ್ತನು 2ನೇ ಸಾರಿ ಅರಸನಾಗಿ, ರಾಜಾದಿರಾಜನಾಗಿ ಈ ಭೂಲೋಕಕ್ಕೆ ಬರ್ತಾನೆ, ಭೂಮಿಯಲ್ಲಿ ತನ್ನ ರಾಜ್ಯವನ್ನು ಸ್ಥಾಪಿಸ್ತಾನೆ ಎಂಬುದಾಗಿ ಈ ವಚನಗಳು ಸಹ ನಿಶ್ಚಯವಾಗಿ ಆತನ ಬರೋಣದ ಬಗ್ಗೆ ಹೇಳಲ್ಪಟ್ಟ ಶಾಸ್ತ್ರಗಳು, ದೇವರ ವಾಕ್ಯವು ನಿಶ್ಚಯವಾಗಿ ನೆರವೇರ್ತತೆ ಎಂಬುದಕ್ಕೆ ಆತನ ಶಿಲುಬೆಯ ಮರಣ ಸಾಕ್ಷಿಯಾಗಿರುವಂಥದ್ದಾಗಿದೆ. ಹಲ್ಲೆಲೂಯ. ಅನೇಕರು ಅಂದುಕೊಳ್ತೇವೆ, ಯೇಸು ಬರ್ತಾನೆ ಎಂಬುದಾಗಿ ಯಾವಾಗಿಂದನೂ ಹೇಳಲ್ಪಡ್ತಾ ಇದೆ, ಯಾವಾಗಿಂದನೂ ಹೇಳ್ತಾ ಇದೆ, ಸತ್ಯವೇದದಲ್ಲಾಗಲೇ ಬರೆಯಲ್ಪಟ್ಟಿದೆ, ಇಷ್ಟು ತನಕ ಆತನ ಬರಲಿಲ್ಲ ಎಂಬುದಾಗಿ. ಹಾಗಾದರೆ ಇನ್ನು ಬರ್ತಾನ, ಇದೆಲ್ಲ ಸುಳ್ಳ, ಸುಮ್ಮನೆ ಹೇಳ್ತಾರ ಎಂಬುವಂಥ ಸಂಶಯ ಅನೇಕರಲ್ಲಿರ್ತೈತೆ. ಈವನ್ ಆತನು ಬರ್ತಾನೆಂಬುದಾಗಿ ಕ್ರೈಸ್ತವರೇ ನಂಬುವುದಿಲ್ಲ. ವಿಶ್ವಾಸಿಗಳಲ್ಲಿ ಒಂದು ನಿರ್ಲಕ್ಷ್ಯತೆ ಇದೆ, ಆತನು ಯಾವಾಗ ಬರ್ತಾನೋ ಏನೋ ಬಿಡು ಎಂಬುದಾಗಿ ಆ ರೀತಿ ಜೀವಿಸುವಂಥವರಾಗಿರ್ತಾರೆ. ಬಟ್ ಆದರೆ ಆತನ ಮರಣ ತೋರಿಸ್ತೈತೆ, ದೇವರ ವಚನಗಳು, ವಾಗ್ದಾನಗಳು, ಪ್ರವಾದನ ವಾಕ್ಯಗಳು ನಿಶ್ಚಯವಾಗಿ ನೆರವೇರ್ತವೆ. ಯಾಕಂದರೆ ಆತನ ಮರಣದ ಬಗ್ಗೆ ಹೇಳಲ್ಪಟ್ಟ ಪ್ರವಾದನ ವಾಕ್ಯ ನೆರವೇರಿದೆ. ಅದೇ ರೀತಿ ಆತನ ಬರೋಣದ ಬಗ್ಗೆ, ಈ ಭೂಮಿಯ ಅಂತ್ಯದ ಬಗ್ಗೆ, ಈ ಕಾಣುವಂಥ ಲೋಕದ ನಾಶನದ ಬಗ್ಗೆ ಹೇಳಲ್ಪಡುವಂಥ ಆತನ ಪ್ರವಾದನ ವಾಕ್ಯಗಳು ಸಹ ನಿಶ್ಚಯವಾಗಿ ನೆರವೇರುವಂಥವಾಗಿರ್ತವೆ ಎಂಬುದಾಗಿ. ಅಷ್ಟು ಮಾತ್ರವಲ್ಲ, ವಿಶ್ವಾಸಿಗಳಾದ ನಾವು ತಿಳ್ಕೊಳ್ಬೇಕಾದಂಥ ಸಂಗತಿ ಏನಂದರೆ, ನಿನಗೂ ನನಗೂ ದೇವರ ವಾಕ್ಯದಲ್ಲಿ ಮತ್ತು ದೇವರು ಬರೆಸಿಟ್ಟಿರುವಂಥ ವಾಗ್ದಾನಗಳು,
ಹಲ್ಲೆಲೂಯಾ. ನಿರೀಕ್ಷೆಯನ್ನು ಕೊಡುವಂಥ, ನಂಬಿಕೆಯನ್ನು ಹುಟ್ಟಿಸುವಂಥ ವಾಕ್ಯಗಳು, ವಚನಗಳು ಇವು ಎಷ್ಟೋ ಸಾರಿ ನೆರವೇರಲ್ವೇನೋ ಅನ್ನುವಂಥ ಪರಿಸ್ಥಿತಿಗಳಲ್ಲಿ ನಾವು ಹೋಗ್ತಾ ಇರ್ತೇವೆ. ಬಟ್ ಆದರೆ ನಾವು ತಿಳ್ಕೊಳ್ಬೇಕು, ಯೇಸು ಕ್ರಿಸ್ತನ ಮರಣ ನಮಗೆ ತಿಳಿಸುವಂಥದ್ದೇನೆಂದರೆ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಅದು ಹೌದು ಅನ್ನುತ್ತವೇ ಆಗಲಿ ಅವೆಂದಿಗೂ ನಿಷ್ಫಲವಾಗುವುದಿಲ್ಲ ಎಂಬುದಾಗಿ. ಅದಕ್ಕೆ ನಾವು ದೇವರ ವಾಕ್ಯಗಳನ್ನು ಬಿಗಿಯಾಗಿ ನಾವು ಹಿಡಿದುಕೊಳ್ಳತಕ್ಕದ್ದು, ನಮ್ಮ ಪರವಾಗಿ ಮಾಡಲ್ಪಟ್ಟ ವಾಗ್ದಾನಗಳನ್ನು ನಾವು ದೃಢವಾಗಿ ನಂಬತಕ್ಕದ್ದು. ಯಾಕಂದರೆ ದೇವರ ವಾಗ್ದಾನಗಳು ಸುಳ್ಳಾಗುವುದಿಲ್ಲ. ಇಸ್ರಾಯೇಲರಿಗೆ ದೇವರು ಮಾಡಿರುವ ಅತಿ ಶ್ರೇಷ್ಠ ವಾಗ್ದಾನಗಳಲ್ಲಿ ಒಂದು ಸಹ ನಿಷ್ಫಲವಾಗಲಿಲ್ಲಂತೆ. ಕ್ರಿಸ್ತನ ಮರಣದ ಬಗ್ಗೆ, ಪುನರುತ್ಥಾನದ ಬಗ್ಗೆ ಹೇಳಲ್ಪಟ್ಟ ಪ್ರವಾದನ ವಾಕ್ಯ ಒಂದು ಸಹ ವ್ಯರ್ಥವಾಗಿ ಹೋಗಲಿಲ್ಲ, ನೆರವೇರದೆ ಹೋಗಲಿಲ್ಲ. ಹಾಗಾದರೆ ನಿನಗೂ ದೇವರು ಮಾಡಿರುವ ಯಾವುದೇ ವಾಗ್ದಾನ, ಸತ್ಯವೇದದಲ್ಲಿ ದೇವರು ಮಾಡಿರುವಂಥ ಯಾವುದೇ ವಾಗ್ದಾನ, ಕ್ರಿಸ್ತನಲ್ಲಿ ನಮಗಿದು ಆಗಿದೆ ಎಂಬುದಾಗಿ ನುಡಿಯುವಂಥ ಯಾವುದೇ ಆಶೀರ್ವಾದದ ವಚನ ಅದು ವ್ಯರ್ಥವಾಗಿ ಹೋಗುವುದಿಲ್ಲ. ಅದು ನಿಶ್ಚಯವಾಗಿ ನೆರವೇರುವಂಥದ್ದಾಗಿದೆ. ಅದನ್ನು ಬಿಗಿಯಾಗಿ ಹಿಡಿದುಕೊಂಡು ಆ ವಾಕ್ಯವನ್ನು ನಂಬಿರಿ. ವಾಕ್ಯವನ್ನು ಕೊಟ್ಟಂಥ ದೇವರನ್ನು, ವಾಗ್ದಾನ ಮಾಡಿರುವಂಥ ಆತನನ್ನು ನಂಬಿಕಸ್ತಕನೆಂಬುದಾಗಿ ಆತನ ಮೇಲೆ ದೃಢವಾದ ನಂಬಿಕೆ ಇದ್ದರೆ ಖಂಡಿತವಾಗಿ ದೇವರ ವಚನವು ಸುಳ್ಳಾಗುವುದಿಲ್ಲ, ಅದು ನಿಮ್ಮಲ್ಲಿ ನೆರವೇರುವಂಥದ್ದಾಗಿರ್ತದೆ. ಇವತ್ತು 2 ಸಂಗತಿಗಳನ್ನು ನಾವು ನೋಡಿದೆವು. ಮುಂದಿನ ವಾರದಲ್ಲಿ ಶಿಲುಬೆ ಇನ್ನೂ ಏನನ್ನು ಹೇಳ್ತತೆ, ಶಿಲುಬೆ ಏನನ್ನು ತೋರಿಸ್ತತೆ ಎಂಬುವಂಥ ಸಂಗತಿಗಳನ್ನು ಮುಂದುವರಿಸಿ ನಾವು ಧ್ಯಾನ ಮಾಡೋಣ. ಇವತ್ತು ನಾವು ತಿಳ್ಕೊಂಡೆವು, ಶಿಲುಬೆಯು ಹೇಳುವಂಥ ಸಂಗತಿ ಏನಂದರೆ ದೇವರು ನಿನ್ನನ್ನು ಎಷ್ಟೋ ಪ್ರೀತಿ ಮಾಡ್ತಿದ್ದಾನೆ. ದೇವರ ಪ್ರೀತಿಯನ್ನು ವಿಶ್ವಸಿಸು, ಆತನ ಪ್ರೀತಿಯನ್ನು ನಂಬು, ಆತನ ಪ್ರೀತಿಯನ್ನು ಆಶ್ರಯ ಮಾಡಿಕೊ, ಆತನ ಪ್ರೀತಿ ಮೇಲೆ ಭರವಸೆವಿಡು, ಆತನ ಸಮೀಪದಲ್ಲಿ ಜೀವಿಸು. ಖಂಡಿತವಾಗಿ ಆತನ ಪ್ರೀತಿ ನಿನ್ನನ್ನೆಂದಿಗೂ ಸಹ ಕೈ ಬಿಡುವುದೇ ಇಲ್ಲ. ಎರಡನೇದಾಗಿ ಶಿಲುಬೆಯ ಸಂದೇಶ ಹೇಳುವಂಥದ್ದು, ಆತನ ಪ್ರವಾದನ ವಾಕ್ಯಗಳು ನಿಷ್ಫಲವಾಗುವುದಿಲ್ಲ, ಅದು ಆತನ ಮರಣದಲ್ಲಿ ನೆರವೇರಿದ್ದಾವೆ. ಹಾಗೆ ಇನ್ನೂ ಇರುವಂಥ ಪ್ರವಾದನ ವಾಕ್ಯಗಳು, ಮುಖ್ಯವಾಗಿ ಆತನ ಬರೋಣದ ವಿಷಯದಲ್ಲಿ ನಿನಗೋಸ್ಕರ ಮಾಡಲ್ಪಟ್ಟ ವಾಗ್ದಾನಗಳು ನಿಷ್ಫಲವಾಗುವುದಿಲ್ಲ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ನಾವು ಸಲ್ಲಿಸುತ್ತೇವೆ. ಸ್ವಾಮಿ, ಕರ್ತನಿನ ಶಿಲುಬೆಯ ಮರಣವು, ಸ್ವಾಮಿ, ಶಿಲುಬೆಯು ಏನನ್ನು ತೋರಿಸ್ತೈತೆ ಎಂಬುದಾಗಿ ಇವತ್ತು ಧ್ಯಾನ ಮಾಡಿದ್ದೇವೆ. ಜನರು ಸ್ವಾಮಿ ತಮ್ಮ ಮೇಲೆ ನಿನಗಿರುವ ಪ್ರೀತಿಯನ್ನು ನಂಬುವಂತೆ, ಆ ಪ್ರೀತಿಯಲ್ಲಿ ನೆಲೆಗೊಂಡು ಜೀವಿಸುವಂತೆ, ಸ್ವಾಮಿ ದಿನಾಲೂ ನಿನ್ನ ಶಿಲುಬೆಯ ಮರಣವನ್ನು ಕರ್ತನೆ ಸ್ಮರಿಸುವಂತೆ ಕೃಪೆಯನ್ನು ಅನುಗ್ರಹಿಸು. ಸ್ವಾಮಿ ಕರ್ತನೆ, ನಿನ್ನ ವಚನಗಳು ಸುಳ್ಳಾಗುವುದಿಲ್ಲ, ಶಾಸ್ತ್ರವು ಸುಳ್ಳಾಗನೇರದೆಂಬುದಾಗಿ ಹೇಳುವಂಥ ನಿನ್ನ ವಾಕ್ಯವನ್ನು ಕರ್ತನೆ ಅರ್ಥ ಮಾಡಿಕೊಂಡು, ನಿನ್ನ ವಾಕ್ಯವು ಏನು ಹೇಳ್ತೈತೋ, ಶಾಸ್ತ್ರದಲ್ಲಿ ಏನು ಬರೆಯಲ್ಪಟ್ಟಿದೆಯೋ, ವಾಗ್ದಾನಗಳು ಏನಾಗಿದ್ದಾವೋ ಅದನ್ನು ದೃಢವಾಗಿ ನಂಬುವ ಹಾಗೆ ಪ್ರತಿಯೊಬ್ಬರನ್ನು ಕರ್ತನೆ ನೀನು ಮುಟ್ಟಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಕಾರ್ಯಕ್ರಮ ವೀಕ್ಷಿಸುವಂಥ ಪ್ರತಿಯೊಬ್ಬರ ನಿನ್ನ ಕೈಗೊಪ್ಪಿಸ್ಕೊಳ್ತೇನೆ. ಈ ಸಂದೇಶವು ಹೃದಯದಲ್ಲಿ ನೆಲೆಗೊಳ್ಳಲಿ, ಈ ಸಂದೇಶವು ಅವರನ್ನು ಆಶೀರ್ವದಿಸಲಿ. ಸ್ವಾಮಿ ನೀನು ಕೃಪೆಗೊಪ್ಪಿಸ್ಕೊಳ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೆನ್.